ಅಮೆರಿಕ ದಾಳಿಗೆ ಸಬ್ಮರೀನ್ ಧ್ವಂಸ, ಕೆರಿಬಿಯನ್ ಸಮುದ್ರದಲ್ಲಿ ಯುದ್ಧಾರಂಭ, ಅಮೆರಿಕ ವಿರುದ್ಧ F-16 ಜೆಟ್ಗಳು. ನಮಸ್ಕಾರ ಸ್ನೇಹಿತರೆ, ಇಡೀ ಜಗತ್ತು ಈಗ ಮತ್ತೊಂದು ಭೀಕರ ರಕ್ತಪಾತಕ್ಕೆ ಸಾಕ್ಷಿಯಾಗ್ತಿದೆ. ಅಮೆರಿಕ ಮತ್ತು ವೆನೆಜುವೆಲಾ ನಡುವಿನ ಉದ್ವಿಗ್ನತೆ ಮತ್ತೊಂದು ಹಂತ ತಲುಪುತ್ತಿದ್ದು, ಇಬ್ರು ಪರಸ್ಪರ ಬಡಿದಾಟಕ್ಕೆ ಮುಂದಾಗಿದ್ದಾರೆ. ಮೊನ್ನೆಯಷ್ಟೇ ಅಮೆರಿಕದ ಶಾಂತಿದೂತ ಅಧ್ಯಕ್ಷ ಟ್ರಂಪ್ ವೆನೆಜುವೆಲಾದಲ್ಲಿ ಸೀಕ್ರೆಟ್ ಆಪರೇಷನ್ ಮಾಡೋಕೆ ಸಿಐಎಗೆ ಆದೇಶ ಕೊಟ್ಟಿದ್ರು. ಇದನ್ನ ಅವರೇ ಓಪನ್ ಆಗಿ ಹೇಳಿದ್ರು. ಅದಾದ ತಕ್ಷಣ ಅಮೆರಿಕದ ಯುದ್ಧ ನೌಕೆಗಳನ್ನ ಅಲ್ಲಿ ಇನ್ನಷ್ಟು ಹತ್ತಿರಕ್ಕೆ ತಂದು ನಿಲ್ಲಿಸಲಾಗಿದೆ. ಇದರ ಬೆನ್ನಲ್ಲೇ ಈಗ ಕೆರಿಬಿಯನ್ ದ್ವೀಪದಲ್ಲಿನ ಸಬ್ಮರೀನ್ ಒಂದನ್ನ ಅಮೆರಿಕ ಧ್ವಂಸ ಮಾಡಿದೆ. ಇದನ್ನ ಖುದ್ದು ಅಮೆರಿಕದ ಟ್ರಂಪ್ ಸರ್ಕಾರ ಘೋಷಿಸಿದ್ದು, ಇದು ನಮಗೆ ಅಪಾಯ ಮಾಡ್ತಿತ್ತು ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅಲ್ಲದೆ ಅಮೆರಿಕದ ಬಾಂಬರ್ಗಳು ಈಗ ವೆನೆಜುವೆಲಾ ಸುತ್ತ ಗಿರಿಕಿ ಹೊಡೆಯೋಕೆ ಶುರು ಮಾಡಿವೆ. ಯಾವಾಗ ಬೇಕಾದ್ರೂ ಪೂರ್ಣ ಪ್ರಮಾಣದ ಅಟ್ಯಾಕ್ ಅಂತ ಹೇಳಲಾಗ್ತಿದೆ. ಇತ್ತ ವೆನೆಜುವೆಲಾ ಕೂಡ ತನ್ನ F-16 ಸುಖೋಯ್ ಜೆಟ್ಗಳು ಮತ್ತು ಡ್ರೋನ್ಗಳನ್ನ ಆಪರೇಷನ್ ಮೋಡ್ಗೆ ತಂದಿವೆ. ರಷ್ಯಾ, ಚೀನಾ ಎಲ್ಲರೂ ಈಗ ಈ ಬೆಳವಣಿಗೆಯನ್ನ ಕುತೂಹಲದಿಂದ ಗಮನಿಸುತ್ತಿದ್ದಾರೆ. ಈ ಮೂಲಕ ಅಮೆರಿಕ ಮತ್ತೆ ನೇರವಾಗಿ ಈ ಯುದ್ಧಕ್ಕೆ ಈಗ ಬಹುತೇಕ ಎಂಟ್ರಿ ಆಗ್ತಿದೆ. ಹಾಗಿದ್ರೆ ಅಮೆರಿಕ ವೆನೆಜುವೆಲಾ ನಡುವೆ ಆಗ್ತಿರೋದೇನು? ಹೊಡೆದಾಕಿರೋ ಆ ಸಬ್ಮರೀನಲ್ಲಿ ಏನಿತ್ತು? ಮಡುರೋ ಅವರನ್ನ ಮುಗಿಸೋಕೆ ಟ್ರಂಪ್ ಹಾಕಿರೋ ಪ್ಲಾನ್ ಏನು? ಮಿತ್ರನ ಪರವಾಗಿ ರಷ್ಯಾದ ತಯಾರಿ ಹೇಗಿದೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ನೀವಿನ್ನು ಮಸ್ತ್ ಮಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮರೀನ್ ಸ್ಫೋಟಿಸಿದ ಅಮೆರಿಕ, ನಂಗಿದು ಇಷ್ಟ ಆಗುತ್ತೆ ಅಂದ ಟ್ರಂಪ್. ಹೌದು ಸ್ನೇಹಿತರೆ, ಜನರನ್ನ ಸಾಯಿಸಬಾರ್ದು, ಜೀವಗಳು ಹೋಗ್ಬಾರ್ದು, ನನಗೆ ಯುದ್ಧ ನಿಲ್ಸೋದು ಅಂದ್ರೆ ತುಂಬಾ ಇಷ್ಟ ಅಂತಿದ್ದ ಟ್ರಂಪ್, ದಿನ ಬೆಳಗಾದ್ರೆ ನಾನೇ ಶಾಂತಿ ಅವತಾರ ಅಂತಿರೋ ಟ್ರಂಪ್ ಈಗ ನೋಡ್ತಾ ಮತ್ತೊಂದು ದಾಳಿ ಮಾಡಿದ್ದಾರೆ. ಕೆರಿಬಿಯನ್ ಸಮುದ್ರದಲ್ಲಿ ರಕ್ತ ಹರಿಸಿದ್ದಾರೆ. ನಶೆ ಪದಾರ್ಥಗಳನ್ನ ಸಾಗಿಸ್ತಿತ್ತು ಅಂತೇಳಿ ಈ ಸಬ್ಮರೀನನ್ನೇ ಉಡಾಯಿಸಿದ್ದು ಆ ವಿಡಿಯೋ ಕೂಡ ರಿಲೀಸ್ ಆಗಿದೆ. ಅಮೆರಿಕಾಗೆ ಇವು ನಶೆ ವಸ್ತುಗಳನ್ನ ತಗೊಂಡ್ ಬರ್ತಿದ್ವು. ನಮ್ಮ ದೇಶದ 25,000 ಜನರನ್ನ ಇವು ಸಾಯಿಸೋಕೆ ಬರ್ತಿತ್ತು. ಹೀಗಾಗಿ ನಾವು ಇದನ್ನ ಹೊಡೆದಾಕಿದ್ದೇವೆ. ನಾವು ಯಾವುದೇ ಕಾರಣಕ್ಕೂ ಇದನ್ನ ಸಹಿಸಲ್ಲ. ನೀರು ನೆಲ ಎಲ್ಲಿದ್ರೂ ನಾವು ಹೊಡೆದಾಕ್ತೀವಿ. ನನ್ನ ಆಡಳಿತದಲ್ಲಿ ಇದೆಲ್ಲ ನಡೆಯಲ್ಲ ಅಂತ ಟ್ರಂಪ್ ಗುಡುಗಿದ್ದಾರೆ. ಗಮನಿಸಬೇಕಾದ ಸಂಗತಿ ಅಂದ್ರೆ, ಈ ಸಬ್ಮರೀನ್ ಯಾರಿಗೆ ಸೇರಿತೋ, ಎಲ್ಲಿಂದ ಬರ್ತಿತ್ತು ಅಂತ ಇದುವರೆಗೂ ಖಚಿತ ಇಲ್ಲ. ಆದ್ರೆ ಇದರಲ್ಲಿ ಕೊಲಂಬಿಯಾ ಮತ್ತು ಈಕ್ವೆಡರ್ ದೇಶದ ಪ್ರಜೆಗಳಿದ್ರು ಅಂತ ಅಮೆರಿಕ ಹೇಳಿದೆ. ಅಲ್ಲದೆ ಇದು ವೆನೆಜುವೆಲಾವನ್ನ ಅಂತಿಮವಾಗಿ ಯುದ್ಧದ ಆತ್ಮವಿಶ್ವಾಸ ಕುಸಿಯುವಂತೆ ಮಾಡೋ ತಂತ್ರ ಎನ್ನಲಾಗ್ತಿದೆ. ಯಾಕಂದ್ರೆ ಈಗ ಅಮೆರಿಕ ಈ ರೀತಿ ದಾಳಿ ಮಾಡ್ತಿರೋದು ಬರೀ ನಶೆಗೆ ಮಾತ್ರ ಅಲ್ಲ. ನಶೆಯ ಹೆಸರಲ್ಲಿ ಅಮೆರಿಕ ಒಂದು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಪ್ಲಾನ್ ಹಾಕಿದೆ. ಇದೇ ಕಾರಣಕ್ಕೆ ವೆನೆಜುವೆಲಾ ಸುತ್ತಲೂ ಒಂದು ದಿಗ್ಬಂಧನ ಹೇರಲಾಗಿದೆ. ಅವರ ಸುತ್ತ ಯುದ್ಧ ನೌಕೆಗಳು, ಯುದ್ಧ ವಿಮಾನಗಳನ್ನ ಗಸ್ತು ತಿರುಗಿಸುತ್ತಿದ್ದಾರೆ. ಅಕ್ಟೋಬರ್ 18 ಅಂದ್ರೆ ಶನಿವಾರ ಕೂಡ ಅಲ್ಲಿ ಬಾಂಬರ್ಗಳ ಹಾರಾಟ ನಡೆದಿದೆ. ಅಮೆರಿಕದ ನೇವಿ ಸಮಯ ಸಿಕ್ಕಾಗೆಲ್ಲ ದಾಳಿಗಳನ್ನ ನಡೆಸುತ್ತಿದೆ. ಸ್ನೇಹಿತರೆ, ಈ ಡೇಟ್ಗಳನ್ನ ಒಂದ್ಸಲ ನೋಡಿ. ಸೆಪ್ಟೆಂಬರ್ 2ನೇ ತಾರೀಕು ಮೊದಲ ಬಾರಿಗೆ ಬೋಟ್ ಹೊಡೆದಾಕಿ 11 ಜನರನ್ನ ಅಮೆರಿಕ ಹತ್ಯೆ ಮಾಡಿತ್ತು. ಅದಾದ ನಂತರ ಸೆಪ್ಟೆಂಬರ್ 15ರಂದು 2ನೇ ದಾಳಿ ಮಾಡಿತು. ಸೆಪ್ಟೆಂಬರ್ 19ರಂದು 3ನೇ ದಾಳಿ, ಅಕ್ಟೋಬರ್ 3ರಂದು 4ನೇ ದಾಳಿ, ಅಕ್ಟೋಬರ್ 14ರಂದು 5ನೇದು, ಅಕ್ಟೋಬರ್ 16ರಂದು 6ನೇದು, ಅಕ್ಟೋಬರ್ 19ರಂದು 7ನೇ ದಾಳಿ ಮಾಡಲಾಗಿತ್ತು. ಇಲ್ಲಿ ಒಟ್ಟು 29 ಜನರನ್ನ ಅಮೆರಿಕ ಈ ದಾಳಿಲಿ ಆಹುತಿ ಪಡೆದಿದೆ. ಮೇಲ್ನೋಟಕ್ಕೆ ಇದು ಅಂಥ ದೊಡ್ಡ ಕಾರ್ಯಾಚರಣೆ ಅಂತ ನಿಮಗೆ ಅನ್ಸದೇ ಇರ್ಬೋದು. ಆದ್ರೆ ಈಗ ನಡೀತಿರೋ ದಾಳಿಗಳು ವೆನೆಜುವೆಲಾ ಮೇಲಿನ ಅಂತಿಮ ಯುದ್ಧ ಸಿದ್ಧತೆ ಅಂತಲೇ ಹೇಳಲಾಗ್ತಿದೆ. ಕಾರಣ, ಈಗಾಗಲೇ ಅಮೆರಿಕ ಸರ್ಕಾರ ಸಿಐಎಗೆ ಆದೇಶ ಕೊಟ್ಟಾಗಿದೆ. ವೆನೆಜುವೆಲಾದಲ್ಲಿ ಗ್ರೌಂಡ್ ಆಪರೇಷನ್ ಶುರು ಮಾಡೋದಕ್ಕೆ ಅಲ್ಲಿ ಕೆಲಸ ನಡೀತಿದೆ. ಅವರು ಸರ್ಕಾರವನ್ನ ಅಸ್ಥಿರಗೊಳಿಸಿ ಅಲ್ಲಿ ದಂಗೆ ಎಬ್ಸೋ ಕೆಲಸ ಮಾಡಲಿದ್ದಾರೆ. ದುರಂತ ಅಂದ್ರೆ ಅಮೆರಿಕ ಇದನ್ನ ಅಧಿಕೃತವಾಗಿಯೇ ನಡೆಸ್ತಿದೆ. ಇನ್ನು ಅಲ್ಲಿ ಒಂದು ಸಲ ಬೆಂಕಿ ಎದ್ರೆ ಹೊರಗಿಂದ ಸೇನೆ ಬರಬೇಕು. ಹೀಗಾಗಿ ಅಮೆರಿಕದ ಯುದ್ಧ ವಿಮಾನಗಳು, ಬಾಂಬರ್ಗಳು, ಯುದ್ಧ ನೌಕೆಗಳು ವೆನೆಜುವೆಲಾ ಸುತ್ತುತ್ತಿವೆ. ಸ್ನೇಹಿತರೆ, ಹಾಗೆ ನೋಡಿದ್ರೆ ಅಮೆರಿಕ ಈ ರೀತಿ ಟ್ಯಾಕ್ಟಿಕ್ ಅನ್ನ ತುಂಬಾ ಸಲ ಈ ಹಿಂದೆ ಬಳಸಿತ್ತು. 1950ರಲ್ಲಿ ಇದೇ ಲ್ಯಾಟಿನ್ ಅಮೆರಿಕದ ಗ್ವಾಟೆಮಾಲಾ ದೇಶದಲ್ಲಿ ಜನರನ್ನ ಎತ್ತಿ ಕಟ್ಟಿ ಆಗಿನ ಅಧ್ಯಕ್ಷ ಜೊಕೋಬೋ ಅವರನ್ನ ಉರುಳಿಸಿತ್ತು. ಹಾಗೆ ಬ್ರೆಜಿಲ್ನಲ್ಲಿ ಗೋಲಾರ್ತ್ ಅನ್ನೋ ನಾಯಕ ಬಂದಿದ್ರು. ಈತ ಸೋವಿಯತ್ ಜೊತೆಗೆ ಚೆನ್ನಾಗಿದ್ರು.
ಇದೇ ಕಾರಣಕ್ಕೆ ಸಿಐಎ ಬ್ರೆಜಿಲ್ನಲ್ಲಿ ದಂಗೆ ಮಾಡಿಸಿ 1964ರಲ್ಲಿ ತನ್ನ ಪರ ಸರ್ಕಾರ ಬರೋ ತರ ನೋಡ್ಕೊಳ್ತು. ಹಾಗೆ ಬೊಲಿವಿಯಾದಲ್ಲಿ ಅಮೆರಿಕ 2 ಸಲ ಕ್ರಾಂತಿ ಮಾಡಿಸ್ತು. ಚಿಲಿಯಲ್ಲೂ ತನ್ನ ಪರ ಸರ್ಕಾರ ಬರೋ ತರ ನೋಡ್ತು. ಹಾಗೆ ಎಲ್ ಸಲ್ವಾಡಾರ್, ಗ್ರಿನಾಡಾ, ಪನಾಮಾ ಹೀಗೆ ಯಾವುದೇ ದೇಶಕ್ಕೆ ತಗೊಂಡ್ರು ಅಮೆರಿಕ ಸಿಐಎ ಇಳಿಸಿ ಕೆಲ್ಸ ಮುಗಿಸಿದೆ. ಒಂದ್ ವೇಳೆ ಸಿಐಎ ಕೈಲಿ ಆಗ್ಲಿಲ್ಲ ಅಂದ್ರೆ ಅಲ್ಲಿಗೆ ಅಮೆರಿಕ ಸೇನೆ ನೇರ ಎಂಟರ್ ಆಗತ್ತೆ. ಇರಾಕ್, ಅಫ್ಘಾನಿಸ್ತಾನ್, ಲಿಬಿಯಾ ಎಲ್ಲಾ ಕಡೆ ಇದೇ ಆಗಿತ್ತು. ಸೊ ಈಗ ಅದನ್ನೇ ಮಾಡೋಕೆ ಅಮೆರಿಕ ಮುಂದಾಗಿದೆ. ಹಾಗ್ ನೋಡಿದ್ರೆ ಮಡುರೋಗೂ ಸದ್ದಾಂ ಹುಸೇನ್ಗೂ ಅಮೆರಿಕ ಯಾವುದೇ ವ್ಯತ್ಯಾಸ ಮಾಡ್ತಿಲ್ಲ. ಮಡುರೋವನ್ನ ಅಧ್ಯಕ್ಷ ಅಂತಲೂ ಅಮೆರಿಕ ಪರಿಗಣಿಸಲ್ಲ. ಆತ ನಶಾ ಉಗ್ರ ಅಂತ ಲೇಬಲ್ ಮಾಡಿದೆ. ಆತನ ಮೇಲೆ ಬೌಂಟಿ ಇಟ್ಟಿದೆ. ಸೊ ನಶಾ ವಿರೋಧಿ ಹೋರಾಟದಲ್ಲಿ ನಶಾ ಉಗ್ರರು ತಾನೇ ಸಾಯ್ಬೇಕು. ಸೊ ಆ ದೊಡ್ಡ ನಶಾ ಉಗ್ರನನ್ನ ಮುಗಿಸ್ತೀವಿ ಅಂತ ಅಮೆರಿಕ ಹೇಳ್ತಿದೆ. ಅಷ್ಟೇ ಅಲ್ಲ, ಇಷ್ಟು ದಿನ ದಾಳಿ ಮಾಡದೆ ಈಗ ದಾಳಿ ಮಾಡಬಹುದು ಅನ್ನೋಕು ನೋಬೆಲ್ ಕಾರಣ ಜೋರಾಗಿ ಕೇಳಿ ಬರ್ತಿದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 10 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮುಂಚೆನೆ ದಾಳಿ ಮಾಡಿದ್ರೆ ಟ್ರಂಪ್ಗೆ ನೋಬೆಲ್ ಕೈ ತಪ್ಪೋದು ಅನ್ನೋ ಅನುಮಾನ ಆಯ್ತು. ಅಫ್ಕೋರ್ಸ್ ಈಗಲೂ ಅವರಿಗೆ ನೋಬೆಲ್ ಸಿಕ್ಕಿಲ್ಲ. ಆದ್ರೆ ಆ ನೋಬೆಲ್ ಅಮೆರಿಕ ಪಾಲಿಗೆ ವ್ಯರ್ಥ ಕೂಡ ಆಗಿಲ್ಲ. ಟ್ರಂಪ್ರ ಕೈ ಜಾರಿದ ನೋಬೆಲ್ ಹೋಗಿ ಮಡೂರೋ ಅವರ ವಿರೋಧಿ ಮಾರಿಯಾ ಕೊರಿನಾ ಅವರಿಗೆ ಸಿಕ್ಕಿದೆ. ಈ ಮಾರಿಯಾ ಕೊರಿನಾ ವೆನಿಜುವೆಲಾದ ವಿಪಕ್ಷ ನಾಯಕಿ, ಅಮೆರಿಕ ಪರ ಇರೋರು, ಮಾನವ ಹಕ್ಕುಗಳ ಬಗ್ಗೆ ಹೋರಾಟ ಮಾಡೋರು. ಸೊ ಆಕೆಗೆ ನೋಬೆಲ್ ಕೊಟ್ಟಿರೋದ್ರಿಂದ ಅವರ ಪ್ರೊಫೈಲ್ ಈಗ ತುಂಬಾ ಮೇಲಕ್ಕೇರಿದೆ. ಹೀಗಾಗಿ ಅಮೆರಿಕದ ಡೀಪ್ ಸ್ಟೇಟ್ ಇದನ್ನ ಮಾಡಿದ್ಯಾ? ವೆನಿಜುವೆಲಾದ ವಿಪಕ್ಷ ನಾಯಕಿಗೆ ನೋಬೆಲ್ ಕೊಟ್ಟು ಅಧಿಕಾರ ಬದಲಾವಣೆಗೆ ಪ್ಲಾನ್ ಹಾಕಿದ್ಯಾ ಅನ್ನೋ ಅನುಮಾನ ಮೂಡ್ತಿದೆ. ಅಮೆರಿಕದ ಮಾಧ್ಯಮಗಳಂತೂ ಅಮೆರಿಕ ರೆಸಿಮ್ ಚೇಂಜ್ಗೋಸ್ಕರ ಕೈ ಹಾಕುತ್ತೆ, ಅದೇ ನಡೆಯೋದು, ಟ್ರಂಪ್ಗೆ ತೈಲ ಮುಖ್ಯ ಅನ್ನೋ ಆರ್ಟಿಕಲ್ ಬರೀತಿವೆ. ಹೀಗಾಗಿ ವೆನಿಜುವೆಲಾದಲ್ಲಿ ಯಾವುದೇ ಕ್ಷಣ ದಾಳಿಯಾಗಿ ಅಧಿಕಾರ ಬದಲಾವಣೆ ಆಗ್ಬೋದು ಎನ್ನಲಾಗ್ತಿದೆ. ಸ್ನೇಹಿತರೆ, ಈ ವೆನಿಜುವೆಲಾದಲ್ಲಿ ವಿಶ್ವದಲ್ಲೇ 10ನೇ ಅತಿ ಹೆಚ್ಚು ನ್ಯಾಚುರಲ್ ಗ್ಯಾಸ್ ಇದೆ. ವಿಶ್ವದ ಒಟ್ಟು ತೈಲ ನಿಕ್ಷೇಪದಲ್ಲಿ 17.5% ಹೊಂದಿದೆ. ಅಂದ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ತೈಲ ಇರೋದು ಇದೇ ದೇಶದಲ್ಲಿ. ಒಟ್ಟು 300 ಬಿಲಿಯನ್ ಬ್ಯಾರೆಲ್ಗಿಂತಲೂ ಹೆಚ್ಚು ತೈಲ ಇದೆ. ಡ್ರಿಲ್ ಬೇಬಿ ಡ್ರಿಲ್ ಅಂತಿರೋ ಟ್ರಂಪ್ಗೆ ಈ ತೈಲ ನೋಡಿ ನಿದ್ದೆ ಬರ್ತಿಲ್ಲ. ಪಕ್ಕದಲ್ಲಿಟ್ಕೊಂಡು ಆಟ ಆಡ್ತಿದ್ದಾನೆ ಅನ್ನೋ ಸಿಟ್ಟಿದೆ. ಹೀಗಾಗಿ ಟ್ರಂಪ್ ಇದೇ ಒಳ್ಳೆ ಟೈಮ್ ಅಂತ ಈ ದಾಳಿ ಮಾಡಿ ಅಧಿಕಾರ ಬದಲಾವಣೆ ಮಾಡಬಹುದು ಎನ್ನಲಾಗ್ತಿದೆ. ಹೇಗಿದ್ರೂ ಗಾಜಾದ ಟೆನ್ಷನ್ ತೀರಿ ಹೋಗಿದೆ. ಯುಕ್ರೇನ್ ಯುದ್ಧದಿಂದ ಅಮೆರಿಕದ ಹಿತಾಸಕ್ತಿಗೇನೂ ನಷ್ಟ ಇಲ್ಲ. ಅವರ ಆಯುಧ ಕಂಪನಿಗಳಿಗೆ ಲಾಭವೇ ಆಗ್ತಿದೆ. ಹೀಗಾಗಿ ಇಲ್ಲಿ ಅಮೆರಿಕ ಎನಿ ಮೂಮೆಂಟ್ ಈ ದಾಳಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸಂಪೂರ್ಣ ರೆಡಿ. ಇನ್ನು ಅಮೆರಿಕ ಈ ರೀತಿ ಘೋಷಣೆ ಮಾಡಿದ ಬೆನ್ನಲ್ಲೇ ವೆನಿಜುವೆಲಾ ಕೂಡ ಯುದ್ಧಕ್ಕೆ ಪೂರ್ತಿ ತಯಾರಾಗಿ ನಿಂತಿದೆ. ವೆನಿಜುವೆಲಾ ಅಧ್ಯಕ್ಷ ನಿಕೋಲಸ್ ರೆಜಿಮ್ ಚೇಂಜ್ ಬೇಡ, ಈ ತರ ಮಾಡಿದ್ರೆ ಅಫ್ಘಾನಿಸ್ತಾನ, ಲಿಬಿಯಾ, ಇರಾಕ್ನಲ್ಲಿ ಆದ ರೀತಿ ಇಲ್ಲೂ ಆಗತ್ತೆ, ದೇಶ ಅರಾಜಕತೆಗೆ ತುತ್ತಾಗತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಅಮೆರಿಕ ಈತನ ಮಾತನ್ನ ಕೇಳೋ ತರ ಕಾಣ್ತಿಲ್ಲ. ಹೀಗಾಗಿ ವೆನಿಜುವೆಲಾ ವಾಯುಪಡೆ, ಸೇನೆ ಎಲ್ಲರೂ ಸರ್ವಸನ್ನದ್ಧವಾಗಿ ನಿಂತಿದ್ದಾರೆ. ಅಲ್ಲಿನ ಜನರಿಗೆ ಯುದ್ಧದ ತರಬೇತಿ ನೀಡಲಾಗ್ತಿದೆ. ಗಡಿಗೆ ಎಲ್ಲಾ ಸೈನಿಕರನ್ನ ನಿಯೋಜನೆ ಮಾಡಲಾಗಿದೆ. ಅಂದಹಾಗೆ ವೆನಿಜುವೆಲಾ ಬಳಿ ಕೂಡ ಸಕ್ರಿಯವಾಗಿ 1.5 ಲಕ್ಷ ಸೈನಿಕರಿದ್ದಾರೆ. ರಿಸರ್ವ್ ಎಲ್ಲ ಸೇರಿದ್ರೆ 3.5 ಲಕ್ಷ ಆಗತ್ತೆ. ಎಲ್ಲರನ್ನೂ ಈಗ ಗಡಿಗೆ ತಂದು ನಿಲ್ಲಿಸಲಾಗ್ತಿದೆ. ಮಡುರೋ ಅರಮನೆಗೆ ಉಕ್ಕಿನ ಭದ್ರತೆ ಕೊಡಲಾಗಿದೆ. ಆಡಳಿತ ಕಚೇರಿಗಳನ್ನ ಹೈ ಅಲರ್ಟ್ನಲ್ಲಿ ಇಡಲಾಗಿದೆ. ಹಾಗೆ ರಷ್ಯಾ ನಿರ್ಮಿತ ಸು-30 MK2V ಫೈಟರ್ ಜೆಟ್ಗಳನ್ನ ಕೂಡ ಸನ್ನದ್ಧ ರೀತಿಯಲ್ಲಿ ಇಡಲಾಗಿದೆ. ಸ್ನೇಹಿತರೆ, ಇದಕ್ಕೆ ಬಿಯಾಂಡ್ ವಿಜುವಲ್ ರೇಂಜ್ನ ಮಿಸೈಲ್ಗಳನ್ನ ಕೂಡ ತಂದು ಜೋಡಿಸಿಕೊಂಡಿದ್ದಾರೆ. ಇದರಲ್ಲಿ KH-31A-A2 ಗ್ರೌಂಡ್ ಮಿಸೈಲ್ ಮತ್ತು ಆಂಟಿ ಶಿಪ್ ಮಿಸೈಲ್ಸ್ ಅನ್ನ ಅಳವಡಿಸಿದ್ದಾರೆ. ಹಾಗೆ ಅಮೆರಿಕದ ಸೇನೆ ವಿರುದ್ಧ ಅದೇ ಅಮೆರಿಕ ನಿರ್ಮಿತ F-16A ಮತ್ತು F-16S ಜೆಟ್ಗಳನ್ನ ಕೂಡ ತಂದು ನಿಲ್ಲಿಸಿದ್ದಾರೆ. ಇವು ಎಷ್ಟು ಸಂಖ್ಯೆಯಲ್ಲಿವೆ ಅಂತ ಖಚಿತ ಇಲ್ಲ, ಕನಿಷ್ಠ 30 ಇರಬಹುದು ಎನ್ನಲಾಗ್ತಿದೆ. 1980ರ ಟೈಮಲ್ಲಿ ಇದನ್ನ ಖರೀದಿ ಮಾಡಿದ್ರು. ಇದನ್ನ ಇವರೇ ನಿರ್ವಹಣೆ ಮಾಡಿಕೊಂಡು ಬರ್ತಿದ್ದಾರೆ ಚೀನಾ ಸಹಾಯದಿಂದ. ಹಾಗೆ ಸುಮಾರು 8ರಿಂದ 10 ಅಟ್ಯಾಕಿಂಗ್ ಹೆಲಿಕಾಪ್ಟರ್ಗಳನ್ನ ಕರಾವಳಿಗೆ ತಂದು ನಿಲ್ಲಿಸಿದೆ. S-300VM ಏರ್ ಡಿಫೆನ್ಸ್ ಸಿಸ್ಟಂಗಳನ್ನ ಸಜ್ಜು ಮಾಡಿದ್ದಾರೆ. ಈ ಸಿಸ್ಟಂನಲ್ಲಿರೋ ರೆಡಾರ್ಗಳು 100 ಕಿಲೋಮೀಟರ್ ದೂರದವರೆಗೆ ಒಟ್ಟಿಗೆ ಸುಮಾರು 47 ಆಬ್ಜೆಕ್ಟ್ಗಳನ್ನ ಗುರುತಿಸಬಹುದು. ಹಾಗೆ ರಷ್ಯಾ ನಿರ್ಮಿತ ಪೆಚೋರಾ ಸಿಸ್ಟಂಗಳನ್ನ ಅಮೆರಿಕ ಸೇನೆಗೆ ಎದುರುಬದರಾಗಿ ನಿಲ್ಲಿಸಿಕೊಂಡಿದ್ದಾರೆ. ಇಂಥ ಪೆಚೋರಾ ಸಿಸ್ಟಮ್ 24ರಿಂದ 44 ಇರಬಹುದು ಅನ್ನೋ ವರದಿ ಇದೆ.
ಹಾಗೆ ತನ್ನ ಬಳಿ ಇರೋ ಯುದ್ಧ ಟ್ಯಾಂಕ್, ರಾಕೆಟ್ ಲಾಂಚರ್ ಎಲ್ಲವನ್ನ ತಂದು ನಿಲ್ಲಿಸಿಕೊಂಡಿದ್ದಾರೆ. ಹಾಗೆ ವೆನೆಜುವೆಲಾ ನೌಕಾಪಡೆಯಲ್ಲಿ ಒಟ್ಟಾರೆ 34 ವಾರ್ಶಿಪ್ಗಳಿವೆ. ಇದರಲ್ಲಿ 1 ಸಬ್ಮರೀನ್, 1 ಫ್ರಿಗೇಟ್ಗಳು ಕೂಡ ಸೇರಿವೆ. ಇವೆಲ್ಲವನ್ನ ಸನ್ನದ್ಧ ಸ್ಥಿತಿಗೆ ತಂದು ನಿಲ್ಲಿಸಲಾಗಿದೆ. ಹಾಗೆ ಚೀನಾದಿಂದ ಬೇಕಾದಷ್ಟು ಸಣ್ಣ ಸಣ್ಣ ಮತ್ತು ದೊಡ್ಡ ದೊಡ್ಡ ಡ್ರೋನ್ಗಳನ್ನ ವೆನೆಜುವೆಲಾ ಖರೀದಿ ಮಾಡಿದೆ. ಇದನ್ನು ಈಗ ಸನ್ನದ್ಧ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಚೀನಾ, ರಷ್ಯಾಗಳು ಏನ್ ಮಾಡ್ತಿವೆ? ಸ್ನೇಹಿತರೆ, ಇಲ್ಲಿ ಈ ಯುದ್ಧ ಸ್ಫೋಟಗೊಳ್ಳೋದು ಬಹುತೇಕ ನಿಜ, ಮ್ಯಾಟರ್ ಆಫ್ ಟೈಮ್ ಅಷ್ಟೇ. ಆದ್ರೆ ಒಂದ್ ವೇಳೆ ಯುದ್ಧ ಶುರುವಾದ್ರೆ ಇದು ಅಮೆರಿಕ ದೃಷ್ಟಿಯಲ್ಲೂ ಒಳ್ಳೇದಲ್ಲ. ಯಾಕಂದ್ರೆ ಇದೇ ವಿಷಯ ಇಟ್ಕೊಂಡು ಚೀನಾ ಮತ್ತು ರಷ್ಯಾಗಳು ಆಟ ಆಡ್ಬೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ಮಾಡ್ತವೆ. ಜೊತೆಗೆ ತೈವಾನ್, ಯುಕ್ರೇನ್ ಮೇಲಿನ ಯುದ್ಧ ಸಿದ್ಧತೆ ತೀವ್ರವಾಗ್ಬೋದು. ನೀನು ನಿಲ್ಲಿಸಿದ್ರೆ ನಾವು ನಿಲ್ಲಿಸ್ತೀವಿ ಅಂತ ಹೇಳ್ಬೋದು. ಜೊತೆಗೆ ಅಮೆರಿಕ ಇದನ್ನ ಎಷ್ಟು ಬೇಗ ಮುಗಿಸುತ್ತೋ ಅಷ್ಟು ಬೇಗ ಅವರಿಗೆ ಒಳ್ಳೇದು. ಹಾಗಲ್ಲದೆ ಸುದೀರ್ಘ ಯುದ್ಧ ಆದ್ರೆ ಅಮೆರಿಕದ ಲೆಕ್ಕಾಚಾರ ತಲೆಕೆಳಗಾಗತ್ತೆ. ಯಾಕಂದ್ರೆ ಮಡುರೋಗೆ ಎಷ್ಟು ವಿರೋಧಿಗಳಿದ್ದಾರೋ ಅಷ್ಟೇ ಬೆಂಬಲಿಗರು ಕೂಡ ಇದ್ದಾರೆ. ಅವರ ಕೈಗೆ ಆಯುಧಗಳನ್ನ ಕೊಟ್ರೆ ಅಮೆರಿಕ ತನ್ನ ಬೆಂಬಲಿತ ಸರ್ಕಾರವನ್ನ ನೆಮ್ಮದಿಯಾಗಿರೋಕೆ ಬಿಡಲ್ಲ. ಜೊತೆಗೆ ಇಲ್ಲಿ ವೆನೆಜುವೆಲಾ ಸೇನೆ ಕೂಡ ತೆಳ್ಳಗಿಲ್ಲ. ಅವರು ಕೂಡ ಬಂಕರ್ಗಳು, ಮಾಡರ್ನ್ ಆಯುಧಗಳನ್ನ ಹೊಂದಿದ್ದಾರೆ. ಹಾಗೆ ಬಡಿದಾಡೋ ಮನಸ್ಥಿತಿ ಕೂಡ ಇದೆ. ಹೀಗಾಗಿ ಅಲ್ಲಿಗೆ ಚೀನಾ, ರಷ್ಯಾ ಆಯುಧ ಸಪ್ಲೈ ಮಾಡೋಕೆ ನಿಂತ್ರೆ ಅಫ್ಘಾನಿಸ್ತಾನ, ವಿಯೆಟ್ನಾಂನಲ್ಲಾದ ಹಾಗೆ ಅಮೆರಿಕ ಟ್ರ್ಯಾಪ್ ಆಗಬಹುದು. ಅಮೆರಿಕ ವರ್ಷಗಳ ಕಾಲ ಬಡಿದಾಡೋ ಪರಿಸ್ಥಿತಿ ಬರ್ಬೋದು. ಇದು ಟ್ರಂಪ್ರ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಅನ್ನೋ ಟೀಮ್ಗೆ ಇಷ್ಟ ಆಗಲ್ಲ. ಅಮೆರಿಕದ ಹಣ, ಸೈನಿಕರ ಪ್ರಾಣ ಪೋಲಾಗೋ ಚಾನ್ಸ್ ಇರುತ್ತೆ. ಹೀಗಾಗಿನೇ ಈ ಅರಿವು ಇಟ್ಕೊಂಡು ಅಮೆರಿಕ ಬೃಹತ್ ಪ್ರಮಾಣದ ಸೇನೆಯನ್ನ ತಂದು ನಿಲ್ಲಿಸಿಕೊಂಡಿದೆ. ಈ ಇಡೀ ಪ್ರದೇಶದ ಸುತ್ತ ಗ್ರೌಂಡ್ ಅಟ್ಯಾಕ್ ಮಾಡೋಕೆ ಸುಮಾರು 10,000ಕ್ಕೂ ಹೆಚ್ಚು ಸೈನಿಕರನ್ನ ಇಲ್ಲಿಗೆ ಜಮೆ ಮಾಡಿದೆ. B-52 ಬಾಂಬರ್ಗಳನ್ನ ನಿರಂತರವಾಗಿ ವೆನೆಜುವೆಲಾ ಕರಾವಳಿ ತೀರದಲ್ಲಿ ಹಾರಾಟ ನಡೆಸುತ್ತಿದೆ. ವೆನೆಜುವೆಲಾ ಏರ್ ಟ್ರಾಫಿಕ್ ನಿಯಂತ್ರಣ ಮಾಡೋ ವಾಯು ಪ್ರದೇಶದಲ್ಲೇ ಇವು ಹಾರಾಟ ಮಾಡಿವೆ. ಹಾಗೆ ಅಮೆರಿಕದ ಸ್ಪೆಷಲ್ ಆಪರೇಷನ್ ಯೂನಿಟ್ನ ಹೆಲಿಕಾಪ್ಟರ್ಗಳು ವೆನೆಜುವೆಲಾ ಮತ್ತು ಟ್ರಿನಿಡಾಡ್ ಅಂಡ್ ಟೊಬ್ಯಾಗೊ ದೇಶದ ನಡುವೆ ಹಾರಾಟ ಮಾಡಿವೆ. ಅಮೆರಿಕದ ಸ್ಪೇಷನ್ ಆಪರೇಷನ್ ಶಿಪ್ MV ಓಷಿಯನ್ ಟ್ರೇಡರ್ ನೌಕೆ ವೆನೆಜುವೆಲಾದಿಂದ ಬರೀ 85 ಮೈಲ್ಸ್ ದೂರದಲ್ಲಿ ನಿಂತು ವೆನೆಜುವೆಲಾಗೆ ಭಯ ಹುಟ್ಟಿಸುತ್ತಿದೆ. ಅಮೆರಿಕ ಕೆರಿಬಿಯನ್ನ ಪೋರ್ಟ್ರಿಕೋದಲ್ಲಿರೋ ರಾಫೆಲ್ ಹೆರ್ನಾಂಡೆಜ್ ಏರ್ಪೋರ್ಟ್ನಲ್ಲಿ ಹೊಸದಾಗಿ ಆಯುಧ ಸಂಗ್ರಹಗಾರವನ್ನ ನಿರ್ಮಾಣ ಮಾಡಿದೆ. ಇದರ ಪಕ್ಕದಲ್ಲೇ MQ-9 ರೇಪರ್ ಡ್ರೋನ್ಸ್ಗಳು ನಿಂತಿರೋ ಇಮೇಜ್ಗಳು ಕೂಡ ಸಿಕ್ಕಿವೆ. ಇನ್ನು ಈ ಪೋರ್ಟ್ರಿಕೋದಲ್ಲಿರೋ AC-130 ಗನ್ಶಿಪ್, ಹೆಲಿಕಾಪ್ಟರ್, F-35 ಫೈಟರ್ ಜೆಟ್ ಸೇರಿ ಹಲವು ಆಯುಧಗಳನ್ನ, ಮೇನ್ ಕಾಂಪ್ಯಾಕ್ಟ್ ವೆಹಿಕಲ್ಗಳನ್ನ ತಂದಿದೆ. ಅದರ ಮೂಲಕವೇ ಈಗ ಒಂದೊಂದಾಗಿ ದಾಳಿಗಳನ್ನ ನಡೆಸಲಾಗ್ತಿದೆ. CIAನಿಂದ ಒಂದು ಸಲ ಸೂಚನೆ ಸಿಕ್ಕಿದ್ರೆ ಆಗ ನೇರವಾಗಿ ವೆನೆಜುವೆಲಾ ಮೇಲೆ ಅಮೆರಿಕ ಸೇನೆ ಕೂಡ ಮುಗಿ ಬೀಳ್ಬೋದು. ಸದ್ಯಕ್ಕಂತೂ ರ್ಯಾಪಿಡ್ ಡೆವಲಪ್ಮೆಂಟ್ ಆಗ್ತಿದೆ. ಮುಂದೇನಾಗುತ್ತೆ ನೋಡೋಣ. ಸೊ ಸ್ನೇಹಿತರೆ, ಇದು ಕೆರಿಬಿಯನ್ ಕರಾವಳಿಯಲ್ಲಿ ನಡೀತಿರೋ ಡೆವಲಪ್ಮೆಂಟ್ಸ್ ಬಗ್ಗೆ ನಿಮಗೆ ತಿಳಿಸಿಕೊಡೋ ಪ್ರಯತ್ನ. ಈ ವಿಡಿಯೋ ಇಷ್ಟ ಆಗ್ತಿದ್ರೆ, ನಮ್ಮ ಈ ಪ್ರಯತ್ನ ನಿಮಗೆ ವ್ಯಾಲ್ಯೂಬಲ್ ಅನ್ಸಿದ್ರೆ ಈ ಕೂಡಲೇ ಕೆಳಗೆ ಕಾಣ್ತಿರೋ ಜಾಯಿನ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.